ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಗಣೇಶ ಚತುರ್ಥಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋಗೋಸ್ಕರ ಒಂದು ಚಿಕ್ಕ ಬ್ಲಾಗ್ ಮಾಡಿದ್ದೀನಿ. ಸೊ ಫಸ್ಟ್ 5 ಡೇಸ್ ನನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ನಮ್ಮ ಅಪ್ಪ ಅವ್ರು ಹೋಗಿದ್ದರು. ನಾವೇನು ಮಾಡಿದ್ವಿ ಅಂದರೆ ಇಲ್ಲೇ ಬೆಂಗಳೂರಲ್ಲಿರೋ ಮನೆಗೇ ದೇವ್ರಿಗೆ ನೈವೇದ್ಯ ಮಾಡಿದ್ವಿ. ಸೊ ಡೇ 1 ಇಂದ ಡೇ 5ವರೆಗೂ ಅಲಂಕಾರದ ಫೋಟೋ ಹಾಕಿದ್ದೀನಿ. ಡೇ 4ಅಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ, ಹಾಗೂ ಡೇ 4ಅಲ್ಲಿ ದಂಡಾವಳಿ ಪೂಜೆ ಅಂತ ಮಾಡ್ತೀವಿ. ನಾನು ಡೇ 5ಗೆ ಹೋಗಿ ರೀಚ್ ಆಗಿದ್ದೆ, ಆಫೀಸೆಲ್ಲ ಇರೋದ್ರಿಂದ. ಆಮೇಲೆ ಗಣೇಶನ ವಿಸರ್ಜನೆಗೆ ಹೊರಡ್ತಾ ಇದ್ವಿ. ಬಟ್ ಹೋಗಬೇಕಾದ್ರೆ ಏನಾಯಿತು ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಹೊರಗಡೆ ವರಾಂಡದಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಮಳೆ ಬರೋದ್ರಿಂದ ಆಗಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಹಾಲಲ್ಲೇ ಮಾಡೋಣ ಅಂತ ನನ್ನ ಕಸಿನ್ಸ್ ಎಲ್ಲ ಡೋಲ್ ಹೊಡಿತಾಯಿದ್ರು. ಹಾಗೆ ನಾವು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿದ್ವಿ. ನಮ್ಮನೆ ಗಣೇಶನ ಹಿಸ್ಟ್ರಿ ಬಂದುಬಿಟ್ಟು 80 ವರ್ಷದಿಂದ ಇದೆ. ಸೊ ಈ 80 ವರ್ಷ ಅಂದರೆ ನಮ್ಮ ತಾತ ಅವ್ರು ಚಿಕ್ಕವರಿದ್ದಾಗಿಂದನೂ ನಡೆಸ್ಕೊಂಡು ಬಂದಿದ್ದಾರೆ. 80 ವರ್ಷದಿಂದನೂ ಈ 5 ದಿನದ ಪೂಜೆ ಹಾಗೂ ಅಲಂಕಾರ ವಿಜೃಂಭಣೆಯಿಂದ ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ ಇಷ್ಟು ದೊಡ್ಡ ಹಿಸ್ಟ್ರಿ ಇದೆ ಅಂತ ಹೇಳೋದಕ್ಕೆ. ಹಾಗೂ ನಮ್ಮ ಮನೇಲಿ ನಾವು ಪ್ರತಿ ಗಣೇಶ ಹಬ್ಬಕ್ಕೂ 30 ಜನ ಅಟ್ಲೀಸ್ಟ್ ಸೇರಿರ್ತೀವಿ. ನಮ್ಮದು ಕೆಂಪು ಗಣೇಶ ತುಂಬ ಸ್ಟ್ರಿಕ್ಟ್ ಇರುತ್ತೆ, ತುಂಬ ಜಾಸ್ತಿ ಪಾಲಿಸೋದಿರುತ್ತೆ. ಸೊ ಈ 5 ದಿನವೂ ಅಷ್ಟೇ ಸ್ಟ್ರಿಕ್ಟಾಗಿ ಪಾಲಿಸ್ಕೊಂಡು ದೇವ್ರಿಗೆ ಪೂಜೆ ಸಲ್ಲಿಸ್ತೀವಿ. ಅದಾದಮೇಲೆ ಮಳೆ ನಿಲ್ತು, ಎಲ್ಲರೂ ಆಚೆ ಗ್ರೂಪ್ ಫೋಟೋಸ್ ತಕ್ಕೊಂಡು ಗಣೇಶನ ವಿಸರ್ಜನೆಗೆ ಹೊರಟ್ವಿ. ಆಮೇಲೆ ವಿಸರ್ಜನೆಗೆ ಹೊರಡಬೇಕಾದ್ರೆ ನಮ್ಮದೊಂದೇ ಅಲ್ಲ, ಈ ಥರ ಪ್ರತಿಯೊಬ್ಬರು ಮನೆಯದು ಗಣೇಶ ಬಂದು ಸೇರಿಕೊಳ್ಳುತ್ತೆ. ನೋಡಿ ಹೇಗೆ ಬಂತು ಗಣೇಶ. ಹಾಗೆ ಈ ಥರ ಗಣೇಶ 5 ಮನೆಯ ಗಣೇಶ ಕೂಡ ಒಟ್ಟಿಗೆ ಹೋಗ್ತೀವಿ. ನಾವು ಗಣೇಶನ ಹೊಳದಲ್ಲಿ ಬಿಡೋಕ್ಕೆ ಹೋಗ್ತೀವಿ, ಕುಮಟದ ಹೊಳಕ್ಕೆ. ಸೊ ಹೀಗೆ ಎಲ್ಲ ಮನೆಯವರು ಕೂಡಿಸ್ಕೊಂಡು ಹೋಗ್ತೀವಿ. ಆಮೇಲೆ ನಮ್ಮದಲ್ಲಿ ಏನು ವಿಶೇಷ ಅಂತ ಅಂದರೆ ಇಡೀ ಕುಮಟಾ ಊರಲ್ಲಿನೇ, ಕುಮಟಾ ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ, ಮುರುಡೇಶ್ವರ ಹತ್ರನೇ ಅಂತ ಹೇಳ್ಬೋದು. ನಮ್ಮ ಗಣೇಶ ಹೇಗೆ ಫೇಮಸ್ ಇದ್ದಾರೆ ಅಂತ ಅಂದರೆ ದೈವಜ್ಞ ಗಣೇಶ ಅಂತ ಕರೀತಾರೆ. ಹಾಗೂ ಇಡೀ ಊರಲ್ಲಿ ಗುಮ್ಟೆ ಪಾದ ಗಣೇಶ ಅಂತ ಅಂದರೆ ಅದು ದೈವಜ್ಞರ ಗಣೇಶ ಅಂತಲೇ ಹೇಳ್ಬೋದು. ಈ ಹಿಂದೆ ನೀವು ನೋಡಿದ್ರಿ, ಮಡಿಕೆಯಲ್ಲಿ ಡೋಲನ್ನು ಹೊಡಿತಾ ಇದ್ರು, ಅಂದರೆ ಒಂದು ನಾದನ ಬರೆಸ್ತಾ ಇದ್ರು. ಸೊ ಈ ಥರ ಅದಕ್ಕೆ ಗುಮ್ಟೆ ಪಾದ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಜಾಗಗಳಲ್ಲಿ ಅಲ್ಲಿ ಒಂದು 5 ಸ್ಥಳಗಳಲ್ಲಿ ಈ ಥರ ಗಣೇಶನ ಕೆಳಗಡೆ ಕೂರಿಸಿ ಅವರ ಎದುರುಗಡೆ ಕರ್ಪೂರವನ್ನು ಬೆಳಗ್ತೀವಿ. ಅದಾದಮೇಲೆ ಹೊಳಕ್ಕೆ ಬಿಡೋಕ್ಕೆ ತೊಗೊಂಡು ಹೋಗ್ತೀವಿ. ವಿಸರ್ಜನೆ ನಾವು ಹೊಳದಲ್ಲೇ ಮಾಡೋದು. ಈ ಕುಮಟಾ ಹೊಳಕ್ಕೆ ಹೋದಾಗ ನೋಡಿ, ಇಲ್ಲಿ ಫಿಶ್ ಮಾರ್ಕೆಟ್ ಕೂಡ ಇದೆ ಅಲ್ಲಿ. ಸೊ ಒಬ್ಬೊಬ್ಬರು ಫಿಶ್ ತಗೋತಾ ಇರ್ತಾರೆ. ಆ ಬ್ರಿಡ್ಜ್ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಜನ ನೋಡೋಕ್ಕೆ ಬರ್ತಾರೆ ಅಂತ. ಹೀಗೆ 5 ಗಣೇಶನ ಹೊಳದ ಮಧ್ಯೆ ತೆಗೆದುಕೊಂಡು ಹೋಗ್ತೀವಿ. ಹೀಗೆ ಇವರೇನು ತೊಗೊಂಡು ಹೋಗ್ತಿದ್ದಾರಲ್ಲ, ಇವರ ಅಂದರೆ ನಮ್ಮ ತಾತನ ಕಾಲದಿಂದನೂ ಇವರ ತಾತ, ಇವರ ಅಪ್ಪಂದಿರು ಹಾಗೂ ಅವರು ಈಗ ತೊಗೊಂಡು ಹೋಗ್ತಿದ್ದಾರೆ. ಸೊ ನಾವು ನಮ್ಮ ಗಣೇಶನ ತಗೊಂಡು ಹೋಗೋಕ್ಕೆ ಆ ಮನೆ ಅವರಿಗೇ ಕೊಟ್ಟಿರೋದು. ಸೊ ಆ ಮನೆಯವ್ರು ಮಾತ್ರ ನಮ್ಮ ಗಣೇಶನ ತಗೊಂಡು ಹೋಗ್ತಾರೆ. ಹೀಗೆ ವಿಸರ್ಜನೆ ಮಾಡಿದ ನಂತರ ಆ ಹೂವೇನಿರುತ್ತೆ ಅದನ್ನು ತಂದು ನಮ್ಮ ಮನೆಯವರಿಗೆ ಕೊಡ್ತಾರೆ. ಸೊ ಇದಾಗಿತ್ತು ಈ ವರ್ಷದ ಗಣೇಶ ಹಬ್ಬದ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ಥರ ಜಾಸ್ತಿ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.